ಹಲೋ. ಹಲೋ. ಸರ್, ಡಾಕ್ಟರ್ ಸುನಿಲ್ ಕುಮಾರಾ? ಹೌದು ಸರ್, ತಾವು ಸರ್, ಅದೇ ನಿಮ್ಮ ನಂಬರ್ ನನ್ನ ಹತ್ರ ಸೇವ್ ಆಗಿತ್ತು. ಯಾರು ಗೊತ್ತಾಗುತ್ತೆ? ಅದು ಡಾಕ್ಟರ್ ಸರ್, ನೀವು ಸಪ್ತಗಿರಿಲಿ ಇರೋದಲ್ಲ? ಹೌದು ಸರ್. ಸರ್, ಇದು ಸರ್ ಕಿಡ್ನಿ ಯಾರಾದ್ರೂ ತಗೊಂತಾರ? ಕಿಡ್ನಿ ಕಿಡ್ನಿ ಅದೇ ಇವಾಗ ಅದೇ ಇವಾಗ ಕಿಡ್ನಿ ಬೇಕಾದ್ರೆ ಯಾರಾಗಾದ್ರು ಕೊಡ್ಬೋದಾಗಿತ್ತಲ್ಲ, ಆ ಥರ ಯಾರು ತಗೊಂತಾರ ಸರ್? ಯಾರ್ದು? ಅದೇ ನಂದೇ ಕೊಡೋಣ ಅಂತಿದ್ದೀನಿ ಸರ್. ಅದೇ ಅಮೌಂಟ್ ಬೇಕಾಗಿತ್ತು, ನಾವು ಅದಕ್ಕೆ ಅಮೌಂಟ್. ಎಷ್ಟು ವಯಸ್ಸು? ಸರ್, ನನಗೆ ಈಗ 35. ಹ್ಮ್. ಅದೇ ಅದು ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಅದು? 35. ಮದ್ವೆ ಆಗಿದ್ಯಾ? ಸರ್, ಮದುವೆ ಆಗಿದೆ. ಮಕ್ಕಳು? ಸರ್, ಮಕ್ಕಳು ಒಂದಿದೆ, ಒಂದು ಗಂಡು ಮಗು. ಇದು ಯಾಕೆ ಕಿಡ್ನಿ ಇದು ಅಂತ ಕೊಡ್ಬೇಕಂತ? ಅದೇ ಸರ್, ಇದು ದುಡ್ಡಿಗೆ ಸ್ವಲ್ಪ ಕಷ್ಟ ಆಗಿತ್ತು ಸರ್. ಒಂದ್ ಕಿಡ್ನಿಲಿ ಇರ್ಬೋದಲ್ಲ ನಾವು? ಹ್ಮ್. ಏನು ಪ್ರಾಬ್ಲಮ್ ಆಗಲ್ಲ? ಆ ಕಿಡ್ನಿಲಿ ಹೋದ್ರೆ ಏನ್ ಮಾಡ್ತೀರಾ? ಅಂದ್ರೆ ಹ್ಮ್. ಅದೇ ಸರ್, ಒಂದ್ರಲ್ಲಿ ಇರ್ಬೋದಲ್ಲ? ಒಂದ್ರಲ್ಲೇ ಎಲ್ಲ ಇರ್ಬೋದು. ಸರ್. ಅಕಸ್ಮಾತ್ ಆ ಕಿಡ್ನಿಗೆ ಆದ್ರೆ ಏನ್ ಮಾಡ್ತೀರಾ ಅವಾಗ? ಅದಕ್ಕೆ ಸರ್ ನಿಮ್ಗೆ ಕೇಳಕ್ ಫೋನ್ ಮಾಡಿದೆ ಒಂದ್ಸರಿ. ಸರ್, ಅದೇ ಒಂದ್ಸತಿ ಸಪ್ತಗಿರಿಗೆ ಬಂದಿದ್ದೆ ನಾನು. ಹ್ಮ್. ನಿಮ್ ನಂಬರ್ ಇಸ್ಕೊಂಡಿದ್ದೆ ನಾನು. ಯಾರ್ ಕಡೆಯಿಂದ? ನಾವಲ್ಲೇ ಸಪ್ತಗಿರಿ ಬರೋದು ತೋರ್ಸಕ್ಕೆ, ಏನಾದ್ರು ತೋರ್ಸಕ್ ಅಲ್ಲೇ ಬರೋದು. ಆವಾಗ ನಿಮ್ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ನಾನು. ನಿಮ್ ಮನೇಲಿ ಏನಾರಲ್ವಾ ಈ ತರ ಇದು ಮಾಡಿದ್ರೆ? ಅದೇ ಮನೇಲಿ ಬೈತಾರೆ. ಅದೇ ಗೊತ್ತಿಲ್ಲ ಸರ್. ಸರ್, ಎಷ್ಟಾಗ್ಬೋದು ಅದು? ಒಂದು ಅಮೌಂಟ್ ಇವಾಗ ಅದು ಕೊಟ್ರೆ ಎಷ್ಟು ಕೊಡ್ಬೋದು ಸರ್ ಅದು? ಇಲ್ಲ, ನನಗ್ ಗೊತ್ತಿಲ್ಲಲ್ಲ ನಿಮ್ದೇನಿದೆಯೋ ಅಂತ. ಅದೇ ಮನೆಗೆ ಗೊತ್ತಾಗ್ದಂಗೆ ಕೊಡ್ಬೇಕಷ್ಟೇ ಸರ್. ಮನೆಗೆ ತಂದ್ಕೊಳ್ ಕೊಟ್ರೆ ಅದೇ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ನಾನು ನನ್ನ ಫ್ರೆಂಡ್ಗೂ ಫೋನ್ ಮಾಡಿದ್ದೆ, ನವೀನ್ ಅಂತ, ನನ್ನ 10 ಫ್ರೆಂಡ್. ಅವನು ದಾವಣಗೆರೆ ಇದ್ದಾನೆ, ಅವನು ಸರ್ಜರಿ ಇವಾಗ ಟ್ರೈನಿಂಗ್ ಹೋಗ್ತಾ ಇದ್ದಾನೆ. ಅವನಿಗೂ ಮಾಡಿದೆ, ನನಗೆ ಗೊತ್ತಿಲ್ಲ ಅಂದ. ಆಮೇಲೆ ನಿಮಗ್ ಮಾಡಿದೆ ನಾನು. ಏನ್ ಮಾಡೋದು? ನಾವಿಲ್ಲೇ ಇರೋದು ಚಿಕ್ಕಬಳ್ಳಾಪುರದಲ್ಲೇ. ಏನ್ ಓದಿರೋದ್ ನೀವು? ಸರ್, ನಂದು BSc ಫೇಲ್ ಆಗಿದೆ. ನಾನು ಇವಾಗ ಡ್ರೈವಿಂಗ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಇದು ಸರ್ ಎಂ ವಿಶ್ವೇಶ್ವರಯ್ಯ ಸ್ಕೂಲು, ಸಿಟಿಹಳ್ಳಿ. ಯಾರು ಕೊಟ್ರ ಐಡಿಯಾ ಇದನ್ನ? ಅಂದ್ರೆ ನಾನು ಅದೇ ಎರಡು ವರ್ಷದ ಹಿಂದೆನೆ ಇತ್ತು. ಅವಾಗ ಇನ್ನ ಮಗು ಆಗಿರ್ಲಿಲ್ಲ ನನ್ಗೆ. ಇವಾಗ ನನ್ ಮಗುನ್ಗೆ 1.5 years. ಆಮೇಲೆ ನೋಡೋಣ ಅಂತ ನಾನು ಸುಮ್ಮನಾಗಿದ್ದೆ. ಅದ್ ಹೆಂಗೆ ಸರ್, ಕೊಡ್ಬೋದಾ? ಹೆಂಗೆ ಒಂದ್ರಲ್ಲಿ ಇರ್ಬೋದು ಅಂದ್ರೆ ನಾನು ಕೊಡ್ಬೋದು? ನಿಮ್ಗೆ ಯಾರು ಹೇಳಿದ್ರು ಒಂದ್ರಲ್ಲಿ ಇರ್ಬೋದು ಅಂತ? ಅದೇ ಸರ್, ನಾನು ಇದ್ರಲ್ಲೆಲ್ಲ ಗೂಗಲ್ ಮಾಡಿ ನೋಡ್ದೆ. ಅದೇ ನೀವು ಓಕೆ ಅಂದ್ರೆ ಕೊಡ್ಬೋದು, ಇಲ್ಲಾಂದ್ರೆ ಪರವಾಗಿಲ್ಲ. ಎಷ್ಟಕ್ಕೆ ಕೊಡ್ಬೋದು ನೀವು? ಅದೇ ಗೊತ್ತಿಲ್ಲ ಸರ್, ರೇಟ್ನೆಲ್ಲ ನಾನು ಚೆಕ್ ಮಾಡಿದೆ. ಅದ್ರಲ್ಲಿ 7 to 10 lakhs ಇತ್ತು. ಅದ್ರಲ್ಲಿ ನಾನು ಗೂಗಲ್ ಮಾಡಿ ನೋಡ್ದೆ ಇವಾಗ. ಕೊಡ್ಬೋದು ಅಂದ್ರೆ ಇದ್ ಮಾಡ್ಬೋದು ಸರ್. ಅದೇ ಮನೆಗೆ ಗೊತ್ತಾಗ್ದಂಗೆ ಕೊಡ್ಬೇಕಷ್ಟೇ. ಇದು ಕೊಡೋದು ಇದೆಯಲ್ಲ ಸರ್, ಕಾನೂನು ಅಪರಾಧ ಇದು. ಅಪರಾಧನ ಇದು? ನೀವ್ ಕೊಡೋದು ಅಪರಾಧ, ತಗೊಳೋದು ಅಪರಾಧ. ಈ ಕೊಟ್ಟವನ್ಗೆ 10 ವರ್ಷ ಶಿಕ್ಷೆ, ತಗೊಂಡವನ್ಗೆ 20 ವರ್ಷ ಶಿಕ್ಷೆ. ಜೈಲಲ್ಲಿ ಕೊಳಿಬೇಕು ಇಬ್ರು. ಅಯ್ಯೋ, ನಿಜ ಗೊತ್ತಿಲ್ಲ ಸರ್ ನನ್ಗೆ. ಯಾರು ನಿಮ್ಗೆ ನಂಬರ್ ಕೊಟ್ರಿ ಈ ತರದ್ದು? ಅಂದ್ರೆ ಈ ತರ ಕೇಳಕ್ಕೆ ನನ್ಗೆ, ಅಂದ್ರೆ ನಿಮ್ ನಂಬರ್ ಫಸ್ಟ್ ಸೇವ್ ಆಗಿತ್ತು ನನ್ನ ಹತ್ರ. ಏನಂತ ಸೇವ್ ಆಗಿದೆ? ಡಾಕ್ಟರ್ ಸುನಿಲ್ ಕುಮಾರ್ ಅಂತ. ಮುಂದೆ ಏನಿದೆ? ಅಷ್ಟೇ. ಅಂದ್ರೆ ನನಗ್ ಗೊತ್ತಿಲ್ಲ ಸರ್, ಇದು ಅಪರಾಧ ಅಂತ ಗೊತ್ತಿಲ್ಲ ನನ್ಗೆ. ಅಂದ್ರೆ ಕೊಡಕ್ಕಾಗಲ್ಲ ಇವಾಗ? ನೀವು ದಾನ ಮಾಡಬಹುದು ಯಾರಿಗೆ? ಹತ್ತಿರ ಸಂಬಂಧಿಗೆ. ಹೊರತಾಗಿ ನೀವು ಯಾರಿಗಾದ್ರೂ ಮಾರಾಟ ಮಾಡೋದಾಗ್ಲಿ ಇದ್ ಮಾಡೋದಾಗ್ಲಿ ಕಾನೂನು ಪ್ರಕಾರ ಅಪರಾಧ, ಜೈಲ್ ಶಿಕ್ಷೆ ಇದು. ಇಬ್ರು ಜೈಲಲ್ಲಿ ಕಳಿಬೇಕು. ಯಾರು? ಕೊಟ್ಟವನು, ತಗೊಂಡವನು. ಕೊಟ್ಟವನು 10 ವರ್ಷ ಆದ್ರೆ ತಗೊಂಡವನು 20 ವರ್ಷ. ಯಾವ ಡಾಕ್ಟರ್ ಇಂಥದ್ ಮಾಡಲ್ಲ. ಯಾವ್ದಾದ್ರು ಇಂಥದ್ ಮಾಡಿದ್ರೆ ಅವನಂತ ಅಯೋಗ್ಯ ನನ್ನ ಮಗ ಡಾಕ್ಟರ್ ಯಾರು ಇಲ್ಲ ಸರ್. ಮತ್ತೆ ನಾನು ಗೂಗಲ್ ಮಾಡಿ ನೋಡ್ದೆ, ಕಾಸ್ಟ್ ಎಲ್ಲ ತೋರಿಸ್ತದ್ರಲ್ಲಿ. ಅಂದ್ರೆ ಅದೆಲ್ಲ ಸುಳ್ಳ? ಅದು ಗೂಗಲ್ ಅಲ್ಲಿ ಕಾಸ್ಟ್ ತೋರಿಸ್ತಂದ್ರೆ ನೀವು ಮಾರಾಟ ಮಾಡಬಹುದು ಅಂತ ಇದೆಯಾ ಅಲ್ಲಿ ಕಾನೂನು ಪ್ರಕಾರ? ಅದು ಅದೇ ಗೊತ್ತಿಲ್ಲ ನನ್ಗೆ. ಈ ಗೂಗಲ್ ಅಲ್ಲಿ ಏನ್ ಬೇಕಾದ್ ತೋರ್ಸುತ್ತೆ, ಏನ್ ತೋರ್ಸಲ್ಲ. ಗೂಗಲ್ ಅಲ್ಲಿ ಏನ್ ಕೇಳಿದ್ರೆ ಏನ್ ತೋರ್ಸುತ್ತೆ? ಎಲ್ಲ ತೋರ್ಸುತ್ತಲ್ವಾ?
ಹಾ ಅದೇ ಸರ್ ಎಲ್ಲ ತೋರಿಸ್ತಾರೆ ಇಲ್ಲಿ. ಏನ್ ಕೇಳ್ತೀರ ಅದ್ ಹೇಳುತ್ತೆ ಉತ್ತರ. ಅದನ್ನ ನಂಬಿ ನೀವ್ ಯಾರಿಗ್ ಕೊಡೋರು? ಇದು ಇದೆಯಲ್ಲ, ಹಾ ಏನಂದ್ರೆ ಹೆಸರು? ಸರ್ ತಿಲಕ್ ಅಂತ. ತಿಲಕ್ ಅವ್ರೆ, ಹಾ ಸರ್. ಕಷ್ಟಪಟ್ಟು ದುಡಿರಿ, ಸಂಪಾದನೆ ಮಾಡಿ, ಮಕ್ಕಳು ಹೆಂಡತಿ ಒಂದ್ ಮಗು ಇದೆ ಅಂತೀರಾ, ದುಡಿರಿ, ಇನ್ನೂ ಏಜ್ ಇದೆ, ಚಿಕ್ಕ ಏಜ್ ಇದೆ. ಇಂಥದ್ದನ್ನ ಇದೆಯಲ್ಲ, ಇಂಥ ಆಲೋಚನೆ ಯಾವತ್ತೂ ಕನ್ಸ್ ಮನ್ಸಲ್ಲೂ ಬರಬಾರ್ದು. ಏನಿಲ್ಲ ಯಾಕ್ ಗೊತ್ತಾ? ನಿಮ್ಗೆ ಸ್ವಲ್ಪ ಕಷ್ಟ ಇದೆ ಸರ್, ಅದಕ್ಕೆ ಒಬ್ಬ ವೈದ್ಯನಾಗಿ, ಒಬ್ಬ ಹಿತೈಷಿಯಾಗಿ ಹೇಳ್ತಾ ಇದೀನಿ. ನಿಮ್ ಕಷ್ಟ ಇರ್ಬೋದು, ಇಲ್ವಾ? ತುಂಬಾ ಇದೆ ಸರ್ ಕಷ್ಟ. ಕಷ್ಟ ಇದೆ ಅನ್ನೋದಕ್ಕೆ ನಿನ್ನ ಜೀವನ ತ್ಯಾಗ ಮಾಡೋದಲ್ಲಲ್ಲ. ನಿಂದು ಒಂದ್ ಚಿಕ್ಕ ಮಗು ಇದೆ, ನಿನ್ನ ನಂಬಿ ಹೆಂಡತಿ ಇದ್ದಾರೆ. ನನ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ ತಿಲಕ್? ಸರ್ ಇಲ್ಲ, ಗೊತ್ತಿಲ್ಲ. ಅದೇ ನಿಮ್ ನಂಬರ್ ಇತ್ತು, ಅದಕ್ಕೆ ಫೋನ್ ಮಾಡಿದ್ ಸರ್. ತಿಲಕ್ ಅವ್ರೆ, ಒಂದ್ ತಿಳ್ಕೊಳ್ಳಿ, ನನ್ ಬಗ್ಗೆ ನಿಮ್ ಕಳಿಸ್ತೀನಿ. ನಾನ್ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ. ಹಾ ಸರ್. ದೇಶದಲ್ಲೇನೆ 1,20,000 ಜನಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು 100 ಫ್ರೀ ಸರ್ಜರಿಗಳನ್ನ ಮಾಡಿಸಿ ದೇಶದಲ್ಲ ಫೇಮಸ್ ಆಗಿರೋ ವ್ಯಕ್ತಿ. ಜನರ ಜೀವ ಉಳ್ಸಕ್ಕಿರೋದ್ ನಾನು. ನಿಮ್ಮಂತವ್ರಿಗೆ ಏನಾದ್ರು ಕಷ್ಟ ಆದ್ರೆ, ತೊಂದ್ರೆ ಆದ್ರೆ, ನಿನ್ ಜೊತೆಲಿ ಆರೋಗ್ಯ ಸಮಸ್ಯೆ ಆದ್ರೆ ಫ್ರೀ ಆಗಿ ನಿನ್ಗೆ ಸರ್ವಿಸ್ ಕೊಡ್ತೀನಿ. ಆದ್ರೆ ಈ ಕಿಡ್ನಿ ನೀವು ಮಾರಾಟ ಮಾಡ್ತೀರಾ, ನಾವು ತಗೋತೀವಿ ಅಂದ್ರೆ, ಅವನಂತ ನೀಚ ಡಾಕ್ಟರ್ ಯಾರು ಇಲ್ಲ. ಅಂತವ್ರು ಯಾರಾದ್ರೂ ನಿನಗೆ ಹೇಳಿದ್ರೆ ಅಂತ ಬಗ್ಗೆ ಮಾಹಿತಿ ಕೊಡ. ಇಲ್ಲ ಇಲ್ಲ, ಆತರ ನನಗೆ ನಿಜ ಗೊತ್ತಿರಲಿಲ್ಲ ಸರ್, ನಾನು ಕೇಳ್ದೆ. ಯಾವತ್ತಿಲ್ಲ, ಈಗ ಅಳ್ಬೇಡ, ನನ್ಗೆ ಅರ್ಥ ಆಗತ್ತೆ ನಿನ್ ಕಷ್ಟ. ಬಟ್ ತಿಲಕ್, ನಿನ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನಿನ್ಗೆ ಏನೇ ಸಹಾಯ ಬೇಕಾಗಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಇಂಥದನ್ನ ಮಾಡ್ಬೋದು ಹೊರತಾಗಿ. ಅರ್ಥ ಆಗತ್ತೆ. ಏನ್ ಸಾಲ ಆಗಿದೆ, ಯಾವ ಕಾರಣಕ್ಕಾಗಿದೆ ನಿಂದ ತಿಲಕ್? ಸರ್ ಏನಕ್ಕೆ ಸಾಲ ಆಗಿದೆ? ಅಂದ್ರೆ ಸಾಲ ಇಲ್ಲ ಸರ್, ಅದೇ ನಾನು ಮುಂದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಸರ್. ಮುಂದಕ್ಕೆ ಅಂದ್ರೆ ಈಗ ಇದನ್ನ ಮಾರಿದ್ಮೇಲೆ ಅದ್ ತಗೊಂಡ್ ದುಡ್ಡು ತಗೊಂಡ್ ಏನ್ ಮಾಡೋನಿದ್ದೆ? ಮಗುಗೆ ಒಳ್ಳೆ ಶಿಕ್ಷಣ ಕೊಡ್ಸಿ ಅವ್ನು ಚೆನ್ನಾಗಿ ನೋಡ್ಕೊಂತೀವಿ ಸರ್. ಅದಕ್ಕೆ ಏನಿಲ್ಲ, ಒಳ್ಳೆ ಶಿಕ್ಷಣಕ್ಕೋಸ್ಕರ, ದುಡ್ಡಿಗೋಸ್ಕರ, ಮಗು ಶಿಕ್ಷಣಕ್ಕೋಸ್ಕರ. ಎಷ್ಟು ಇವಾಗಿನ ಚಿಕ್ಕ ಮಗು ಇದೆಯಲ್ಲಪ್ಪ, ಹಾ ಸರ್. ಅದಕ್ಕೆ ಯಾಕೆ ಮಾಡ್ತೀಯ? ಈ ತರ ಆಲೋಚನೆ ಮಾಡ್ಬೇಡ ನೀನು. ಶಿಕ್ಷಣಕ್ಕೋಸ್ಕರ, ನಿಮ್ ಮಕ್ಕಳ ಶಿಕ್ಷಣಕ್ಕೋಸ್ಕರ ನಾವ್ ಸಹಾಯ ಮಾಡ್ತೀನಿ. ಅರ್ಥ ಆಯ್ತಾ? ನಿಮ್ ಮಗು ಶಿಕ್ಷಣ, ಎಜುಕೇಶನ್ ಅಂದ್ರೆ ನಾನು ದುಡ್ಡು ಕೊಡ್ತೀನಿ ಸರ್. ನಾನು 5 years ಅಲ್ಲಿ ಡಾಮಿನೋಸ್ ಇದೆಯಲ್ಲ ನಿಮ್ಮ ಹಾಸ್ಪಿಟಲ್ ಆಪೋಸಿಟ್, ಅಲ್ಲಿ 5 years ಮಾಡಿದೆ ಸರ್. ಅಲ್ಲಿ ನನ್ಗೆ ಯಾಕೋ ಸೆಟ್ ಆಗ್ಲಿಲ್ಲ, ಒಂದ್ ಸ್ವಲ್ಪ ಬ್ಯಾಕ್ ಪೇನ್ ಬಂತು. ನಾನು ಬಿಟ್ಟು ಮತ್ತೆ ಸ್ಕೂಲ್ಗೆ ಸೇರ್ಸ್ಕೊಂಡೆ. ಅಲ್ಲಿ ನನ್ಗೆ 24 ಸಿಗ್ತಾ ಇತ್ತು ಡಾಮಿನೋಸ್ ಅಲ್ಲಿ. ಅಲ್ಲಿ ಆಗಲ್ಲ ಅಂತ, ಬ್ಯಾಕ್ ಪೇನ್ ಫುಲ್ ಜಾಸ್ತಿ ಆಯ್ತು ಅಂತ ನಾನು ಸ್ಕೂಲ್ಗೆ ಸೇರ್ಕೊಂಡೆ. ಅಲ್ಲಿ 15 ಕೊಡ್ತಾ ಇದಾರೆ ಇವಾಗ. 15 ಮತ್ತೆ ಒಂದ್ ಸಾವಿರ ಎಕ್ಸ್ಟ್ರಾ. ನಾನು ಸಪ್ತಗಿರಿಗೆ ಹಾಸ್ಪಿಟಲ್ಗೆ ಬರ್ತೀನಿ. ಬೇರೆ ನಮ್ಗೆ ಸಪ್ತಗಿರಿ ಜೊತೆ ಟೈಪ್ ಇದೆ. ಸರ್ವಿಸಸ್ ಕೊಡ್ತೀವಿ, ಫ್ರೀ ಸರ್ವಿಸ್ ಕೊಡೋದಕ್ಕೆ ಅವ್ರ ಹಾಸ್ಪಿಟಲ್ ಜೊತೆ ಟೈಪ್ ಆಗಿದೆ. ಸಪ್ತಗಿರಿ ಹಾಸ್ಪಿಟಲ್ ಅಲ್ಲಿ ಯಾವ್ದಾದ್ರು ದಾನ, ಹಿಂಗ ಆರ್ಗನ್ ಡೊನೇಷನ್, ಆರ್ಗನ್ ಟ್ರೇಡಿಂಗ್ ಮಾಡೋದು, ಇದೆಲ್ಲ ಮಾಡಲ್ಲ ಸಪ್ತಗಿರಿಯಲ್ಲಿ. ಸಪ್ತಗಿರಿ ಹಾಸ್ಪಿಟಲ್ ಒಳ್ಳೆ ಹಾಸ್ಪಿಟಲ್, ಅಲ್ಲಿ ಯಾವ್ದು ಇಂಥದ್ ನಡೆಯಲ್ಲ. ಅದೇ ಡಾಕ್ಟರ್ ನಂಬರ್ ಇತ್ತಲ್ಲ, ಅದಕ್ಕೆ ಸರ್ ನಿಮ್ ಫೋನ್. ನನ್ಗೂ ಗೊತ್ತಿಲ್ಲ. ಯಾರು ಕೊಟ್ರು ಈಗ ನನ್ನ ನಂಬರ್ ನಿನ್ಗೆ? ಅಂದ್ರೆ ನಾವಲ್ಲಿ ಬರ್ತಾರೆ ಸರ್, ನಮ್ ಮಿಸ್ಸಸ್ ನ ಸೇರ್ಸಿದೆ, ಅಲ್ಲಿ ಒಂದ್ ವಾರ ಸೇರ್ಸಿದೆ. ಮತ್ತೆ ನನ್ನ ನಂಬರ್ ಯಾರು ಕೊಟ್ರು ಅಂತ ಸರ್ ನಿಮ್ಮ ಹತ್ರನೇ ಇಸ್ಕೊಂಡಿರ್ಬೇಕು ಸರ್. ನಾನ್ ನೋಡಿದ್ದೀರಾ ನೀವು? ನಾನ್ ನೋಡಿಲ್ಲ ನಿನ್ನ. ಈಗ ನಿನ್ನ ಕೊಟ್ಟಿದ್ರೆ ನಂಬರು, ನಾವು ನಿನಗೆ ಏನಾದ್ರೂ ಆರೋಗ್ಯದ ಸಮಸ್ಯೆ ಇದ್ರೆ, ತೊಂದ್ರೆ ಇದ್ರೆ, ಸರ್ಜರಿ ಇದ್ರೆ ಅಂತದಕ್ಕೆ ಸಹಾಯ ಕೊಡ್ತೀವಿ ಅಂತ ಕೊಟ್ಟಿರ್ತೀವಿ. ನಂಬರ್ ಇಂಡಿಯಾದಲ್ಲಿ ಯಾವ್ದೇ ಗೂಗಲ್ ಅಲ್ಲಿ ಇಲ್ಲ ಸರ್, ಇಲ್ಲ ನಿಮ್ಮ ಹತ್ರನೇ ಇಸ್ಕೊಂಡಿದ್ದೀನಿ ಸರ್. ನಾನು ಸರ್ ನಿಮ್ಮ ಹತ್ರನೇ ಇಸ್ಕೊಂಡಿದ್ದೀನಿ. ಆದ್ರೆ ಅದಕ್ಕೆ ಫೋನ್ ಮಾಡಿದೆ ಸರ್. ಆಗ್ಲೇ ಒಂದು 1 year 1 year ಆಗ್ತಾ ಬರ್ತಿದೆ. 1 year ಗೊತ್ತಿಲ್ಲ, ನನ್ ನೆನಪಿಲ್ಲ. ನಾನ್ ತಿಲಕ್ ನೋಡಿ, ಯಾವಾಗ್ಲೂ ಅಷ್ಟೇ, ನಾವು ಜನರ ಪ್ರಾಣ ಉಳಿಸೋಂತವ್ರು. ನೀಚ್ ಕೆಲ್ಸ, ಹೀನ ಕೆಲ್ಸ ನಾವ್ ಮಾಡೋದಿಲ್ಲ. ಯಾರಾದ್ರೂ ಆತರ ಮಾಡ್ತಾ ಇದ್ರೆ ಅವ್ರಿಗೆ ಸಂಬಂಧಪಟ್ಟದ್ದು ಪೊಲೀಸ್ ಸ್ಟೇಷನ್ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ತೀನಿ. ಅರ್ಥ ಆಯ್ತಾ? ನಾವ್ ಈಸಿ ಅಲ್ಲ, ಪ್ರಾಮಾಣಿಕವಾಗಿದ್ರೆ ಒಳ್ಳೇದು. ಯಾರಾದ್ರೂ ಇಂಥದ್ ಮಾಡ್ತಾ ಇದ್ರೆ, ಇಂಥ ಡಾಕ್ಟರ್ ಆಗ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಜೈಲಿಗೆ ಕಳಿಸ್ತೀವಿ. ನಿನ್ಗೆ ತಿಲಕ್, ನಿನ್ಗೆ ಏನಾದ್ರೂ ನಿಮ್ ಮಗು ಸ್ಕೂಲ್ಗೆ ಹೆಲ್ಪ್ ಬೇಕಾದ್ರೆ ವಿ ಆರ್ ದೇರ್ ವಿತ್ ಯು. ಓಕೆ?
ಅಲ್ಲ ಸರ್ ಹಂಗೇನಿಲ್ಲ ಸರ್, ನಾನು ಅಮೌಂಟ್ ನಿಮ್ಮ ಹತ್ರ ಹೆಲ್ಪ್ಗೋಸ್ಕರ ಕೇಳಿಲ್ಲ, ನಾನು ಅದೇ ಸುಮ್ನೆ ಕೇಳ್ದೆ ಸರ್ ಅಷ್ಟೇ. ನನಗೂ ಗೊತ್ತಿಲ್ಲ ಇದು ಅಪರಾಧ ಅಂತ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್ ನಾನು BSc ಓದಿದ್ದೀನಿ ಸರ್, ನನಗೂ ಇದು ಅಪರಾಧ ಅಂತ ಗೊತ್ತಿಲ್ಲ. ನಂದು ತುಮಕೂರು ಯೂನಿವರ್ಸಿಟಿ ಕುಣಿಗಲಲ್ಲಿ ಓದಿದ್ದು ಸರ್ ನಾನು BSc. ಆಯ್ತು ಆಯ್ತು PCM ಓದ್ದೆ. ಆಯ್ತು, ನಾನು ಮತ್ತೆ ಮೀಟಿಂಗ್ ಅಲ್ಲಿ ಇದ್ದೀನಿ, ಮತ್ತೆ ಮಾತಾಡ್ತೀನಿ ಆಯ್ತಾ. ಸರಿ ಸರ್, ಓಕೆ ಸರ್, ಓಕೆ. ನಂಬರ್ ಸ್ಟೋರ್ ಮಾಡಿ ಇಟ್ಕೊಂಡಿರು. ನಿನಗೆ ಆರೋಗ್ಯದ ಸಮಸ್ಯೆ, ನಿಮ್ಗೆ ಮಗುನ ಶಿಕ್ಷಣಕ್ಕಾದ್ರೆ ನನಗೆ ಎನಿ ಟೈಮ್ ಫೋನ್ ಮಾಡು. ಸರಿ ಸರ್, ಓಕೆ ಸರ್. ಅದೇ ಅಮೌಂಟ್ಗೋಸ್ಕರ ಮಾಡಲ್ಲ ಸರ್, ಅಮೌಂಟ್ಗೋಸ್ಕರ ಮಾಡಲ್ಲ. ಆಯ್ತು ಆಯ್ತು, ಗುಡ್ ಬೈ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.